ಹಾಯ್ ಅಪ್ಪ, ಸಾರಿ. ಈಗ ಆಲ್ರೆಡಿ 2 ದಿನದಿಂದ ಹವ್ಯಕ ಗ್ರೂಪಲ್ಲಿ ಮತ್ತು ಬೇರೆ ಬೇರೆ ಗ್ರೂಪಲ್ಲಿ ನರಹರಿ ದೀಕ್ಷಿತ್ ಸರ್ನ ಬಗ್ಗೆ ಮತ್ತು ಎನ್ನ ಬಗ್ಗೆ ಎಲ್ಲ ಆಡಿಯೋ ಮೆಸೇಜ್ ಮೂಲಕ ನಿಂಗೆ ಕಳಿಸುತ್ತಾ ಇದ್ದಿ. ಬಟ್ ಈ ವಿಷಯದಲ್ಲಿ ನರಹರಿ ದೀಕ್ಷಿತ್ ಸರಿಂದ ಎಂತೂ ತಪ್ಪಿಲ್ಲ. ನಾನು ಮೊದಲು ಹೇಳಿದಂಗೆ ಈಗಲೂ ಹೇಳ್ತಾ ಇದ್ದೆ, ದೀಕ್ಷಿತ್ ಸರಿಂದ ಎಂತೂ ತಪ್ಪಿಲ್ಲ. ನಿಂಗೆ ಹೇಳಿದಂಗೆ ಮಾರ್ಚ್ 7ಕ್ಕೆ ದೀಕ್ಷಿತ್ ಸರ್ ಮನೆಗೆ ಬಂದಿಚ್ಚಿದ್ದೆವು, ಈ ವಿಷಯ ಬಗ್ಗೆ ಮಾತಾಡಿದೆವು. ಅಂಬಾಗ ನಾನು ಅವರ ಎದುರೇ ಮತ್ತು ನಿಂಗಳೆದುರೇ ಎನಗೆ ಅಭಿ ಇಷ್ಟಾಳಿಯೇ ಹೇಳಿದ್ದದು. ಬಟ್ ಮತ್ತೆ ನಿಂಗೆನ ಬೈದು ಎಲ್ಲ ಇದು ಹೇಳಿ ಅಪ್ಪಗ ನಿಂಗಳ ಮೇಲಿಪ್ಪ ಹೆದರಿಕೆಗೆ ಆನು ಅಕ್ಕು ಸರಿ ಹೇಳಿ ಆನು ಒಪ್ಪಿದ್ದದು. ಬಿಟ್ಟರೆ ನಮ್ಮ ಮನಸ್ಸಲ್ಲಿ ಅಭಿ ಇತ್ತಿದ್ದವು. ಮತ್ತು ನಿಂಗೆ ತುಂಬ ರಿಸ್ಟ್ರಿಕ್ಷನ್ಸ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಶೋಸ್ ಒಪ್ಪೋದು ಬೇಡ, ಎಲ್ಲದಕ್ಕೆ ಕರ್ಕೊಂಡು ಹೋಗೋದು ಏನಂತ ಒಂಥರ ಭಯ ಸ್ಟಾರ್ಟ್ ಆಯ್ತು ಮನೇಲಿ ಇಪ್ಪಲೆ. ಅದಕ್ಕೆ ನೀ ಒಂದು ಡಿಸಿಷನ್ ತಗೊಂಡು ನಾನು ಬಂದೆ. ನಿಂಗೆ ಮ್ಯೂಸಿಕ್ಕೇ ಬಿಡೋಕ್ಕೂ ಹೇಳಲ್ಲ ಸುಮಾರು ಹೇಳಿಚ್ಚಿದ್ದಿ. ಅದಕ್ಕೆ ನನಗೆ ಹೆದರಿಕೆ ಆಗಿ ನಾನು ಮನೆ ಬಿಟ್ಟು ಬಂದೆ. ಅದು ಬಿಟ್ಟರೆ ದೀಕ್ಷಿತ್ ಸರ್ ಯಾವುದೇ ಥರದ ಒತ್ತಾಯ ಎಂತ ಮಾಡಿದ್ದೆ ಇಲ್ಲ. ಆ್ಯಂಡ್ ಮದುವೆಪ್ಪ ದಿನವೂ ಕೂಡ ದೀಕ್ಷಿತ್ ಸರಿಂಗೆ ಗೊಂತಿತ್ತಿಲ್ಲ. ನಾನು ಫೋನ್ ಮಾಡಿ ಈ ಜಾಗಕ್ಕೆ ಬನ್ನಿ ಹೇಳಿದ್ದಕ್ಕೆ ಅವು ನಾರ್ಮಲ್ ಮೀಟ್ ಅಪ್ಪಂಗೆ ಅವು ಬಂದಿತ್ತಿದ್ದವು. ಮತ್ತೆ ಅಲ್ಲಿ ಮದುವೆ ಇದು ಕಂಡು ಅವರ ಹತ್ರ ರಿಕ್ವೆಸ್ಟ್ ಮಾಡಿಂಡೆ ಬೇಡೊಂಡದಕ್ಕೆ ಅವು ಬಂದು ಎನಗೂ ಅಭಿಸರಿಂಗೂ ಆಶೀರ್ವಾದ ಮಾಡಿದೆವು. ಅದು ಬಿಟ್ಟರೆ ನರಹರಿ ದೀಕ್ಷಿತ್ ಸರಿಂಗೂ ಎಂಗಳ ಮದುವೆಗೂ ಯಾವುದೇ ಥರದ ಸಂಬಂಧ ಇಲ್ಲೇ. ಅವು ಎಂಥವು ತಪ್ಪು ಮಾಡಿದ್ದ ಇಲ್ಲೇ. ಫಸ್ಟು ಆ ದೀಕ್ಷಿತ್ ಸರ್ನ ಮೇಲಿಪ್ಪ ದ್ವೇಷ ಕೋಪ ಎಲ್ಲ ಬಿಡಿ ಪ್ಲೀಸ್. ಅವರದ್ದು ಯಾವುದೇ ಥರ ತಪ್ಪಿಲ್ಲ. ಖಂಡಿತ ಆನ್ ಮಾಡಿದ್ದು ತಪ್ಪು. ಅದನ್ನು ಯಾವತ್ತಿದ್ದರೂ ಒಪ್ಪಿಕೊಳ್ತೆ. ನಾನು ನೆಕ್ಸ್ಟ್ ದಿನವೇ ನಾನು ನಿಂಗೆ ಮೆಸೇಜ್ ಕೂಡ ಮಾಡಿದ್ದೆ ಆನ್ ಮಾಡಿದ ತಪ್ಪು ಹೇಳಿ. ಈಗಲೂ ಕೂಡ ನಾನು ನಿಂಗೆ ಸಾರಿಯೇ ಕೇಳ್ತಪ್ಪದು. ಸಾಧ್ಯವಾದರೆ ಎಂಗಳ ಕ್ಷಮಿಸಿ, ಪ್ಲೀಸ್ ಕ್ಷಮಿಸಿ, ಪ್ಲೀಸ್ ಕ್ಷಮಿಸಿ, ಸಾರಿ.